ಹಾಯ್, ನನ್ನ ಪ್ರೀತಿಯ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ. ಹೇಗಿದ್ದೀರಾ? ಈಗ ರೆಸಿಪಿ ಚಪಾತಿನ ಮತ್ತು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ರೆಡಿನಾ? ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ 1 ಕಪ್ಪು ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು, 2 ಬೆಳ್ಳುಳ್ಳಿ, ಈರುಳ್ಳಿ, ಕುಂಬಳಕಾಯಿ ಪಲ್ಯ ವೆರಿ ಸಿಂಪಲ್ಲು, ಅದೇನು ದೊಡ್ಡ ಕಷ್ಟ ಅಲ್ಲ. ಗ್ರೇನೆ ಜೊತೆಲಿ 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಕಲಸ್ಕೊಂಡು ಬಿಡೋಣ. ಯಾಕಂದರೆ ಅರಿಶಿನ ಒಗ್ಗರಣೆದಲ್ಲಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಈಗ ಕುಂಬಳಕಾಯಿ ಅದನ್ನಲ್ಲಿ ಒಗ್ಗರಣೆದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ತಿರ್ಸ್ಕೊಡೋಣ. ಕ್ಲೀನಾಗಿ ತಿರ್ಸ್ಕೊಟ್ಬಿಟ್ಟು ತಟ್ಟೆ ಮುಚ್ಚಿಬಿಡೋದು. ನೀರು ಹಾಕಾಗಿಲ್ಲ. ನೀರು ಹಾಕ್ದಿರೇ ಅದು ಎಲ್ಲ ಎಣ್ಣೆದಲ್ಲೇ ಬೆಂದ್ಕೊತೈತೆ. ಈಗ ನಾನು ತಟ್ಟೆ ಮುಚ್ತಾ ಇದ್ದೀನಿ. ಒಗ್ಗರಣೆ ಇಟ್ಟಿದ್ದೀನಿ, ಬೇಯ್ತಾ ಇದ್ದೀನಿ. ನಿಮಗೆಲ್ಲ ಒಂದು ಕಿವಿ ಮಾತು, ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಏನಂತೀರಾ? ಈಗ ತಟ್ಟೆ ತೆಗಿತಾ ಇದ್ದೀನಿ. ನೋಡು, ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದು ಕುಂಬಳಕಾಯಿ ಸ್ವಲ್ಪ ಸಿಹಿ ಬರುತ್ತಲ್ಲ, ಅದ್ರ ಜೊತೆಗೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ, ಯಾಕಂದರೆ ತುಂಬ ಸಿಹಿ ಬರುತ್ತೆ ಕುಂಬಳಕಾಯಿ, ಹಂಗಾಗಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ತಿರ್ಗಿಸ್ಕೊಳ್ತಾ ಇದ್ದೀನಿ. ಚಪಾತಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಮನೇಲಿ ಕಾಮೆಂಟ್ ಮಾಡಿ ಹೇಗೆ ಚೆನ್ನಾಗಿದೆ. ಕುಂಬಳಕಾಯಿ ನೀರೇ ಹಾಕಿಲ್ಲ, ಒಂಚೂರು ಎಣ್ಣೆನೆಲ್ಲೇ ಗೋಳಿಸ್ಕೊಂಡಿದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಪಲ್ಯ ಅಂತೀರಿ, ಇದನ್ನ ಸಬ್ಜಿ ಅಂತಾರೆ. ಈಗ ಶುದ್ಧವಾಗಿ ಚೆನ್ನಾಗಿ ನೀಟಾಗಿ ಬಂದಿದೆ. ಈಗ ಮುಗೀತು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ ಕುಂಬಳಕಾಯಿ ಪಲ್ಯ ರೆಡಿ. ಚಪಾತಿ ಪಲ್ಯ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.